ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಅಂತ ನಾನು ಭಾವಿಸ್ತಾ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಬನ್ನಿ, ಡ್ಯೂಟಿ ಆನ್ ಮಾಡಿದ್ದೀನಿ. ಟೈಮ್ ಆಗಿದೆ 9 ಗಂಟೆ. ಬ್ಯಾಗಿನ ಸೆಲ್ಫಿ ಕೇಳಿತ್ತು, ಸೆಲ್ಫಿ ಕೊಟ್ಟೆ. ಸೆಲ್ಫಿ ಕೊಟ್ಟ ತಕ್ಷಣ ಡ್ಯೂಟಿ 9 ಗಂಟೆಗೆ ಆನ್ ಮಾಡಿದೆ. ಆನ್ ಮಾಡಿದ ತಕ್ಷಣ ಡ್ಯೂಟಿ ಲೈವ್. ಫಸ್ಟ್ನೇ ಆರ್ಡ್ರ್ ಬಿತ್ತು. ಫಸ್ಟ್ನೇ ಆರ್ಡ್ರ್ 30 ರೂಪಾಯಿ. ಎಲ್ಲಿಯಪ್ಪ? ಸಾಯಿ ಟಿಫನ್ 30 ರೂಪಾಯಿ. 2 ಕಿಲೋಮೀಟ್ರ್ ಡ್ರಾಪ್ ಐತೆ. ಬನ್ನಿ, ಹೋಟ್ಲ್ ಹತ್ರ ಸಿಗ್ತೀನಿ. ಬಂದೆ ಸಾಯಿ ಟಿಫನ್ ಹತ್ರ. ಪಿಕಪ್ ಆರ್ಡ್ರ್ ರೆಡಿ ಕೊಟ್ಟಿದ್ದರು. ಆರ್ಡ್ರ್ ತೊಗೊಂಡು ಅವ್ರಿಗೆ ಕಸ್ಟಮರ್ ಇದು ಹೋಟ್ಲಲ್ಲಿ ಲೈಕ್ ಕೊಟ್ಟು ಸೀದಾ ಲೊಕೇಶನ್ ಹತ್ರ ಹೋದೆ. ಡ್ರಾಪ್ ಲೊಕೇಶನ್ ಹತ್ರ. ಡ್ರಾಪ್ ಲೊಕೇಶನ್ ಬಂದು ಜೆ ಪಿ ನಗರ. 117 ರೂಪಾಯಿ. ಕ್ಯಾಶ್ ಆನ್ ಡೆಲಿವರಿ ಇತ್ತು. ಸ್ಕ್ಯಾನರ್ ಕೇಳಿದೆ. ಕಸ್ಟಮರ್ ಸ್ಕ್ಯಾನರ್ ಇಲ್ಲಪ್ಪ, ಕ್ಯಾಶ್ ಐತೆ ತಗೋ ಅಂತಂದ್ರೆ, ಹಂಗಾಗಿ ಅವ್ರಿಗೆ ಕ್ಯಾಶ್ ಅಂತಂದು ಟಿಕ್ ಮಾಡಿ ಆರ್ಡರ್ ಡೆಲಿವರಿ ಕೊಟ್ಟೆ. ನಾನು ಭಾಳ ಹೊತ್ತು ವೇಟ್ ಮಾಡಿಸಿದ್ರು ಕೂಡ ಕ್ಯಾಶ್ ಕೊಟ್ಟರು. ಕ್ಯಾಶ್ ಡೆಲಿವರಿ ಕೊಟ್ಟು ಕಸ್ಟಮರ್ ಲೈಕ್ ಕೊಟ್ಟು ಆ ಟ್ರಿಪ್ ಕೊಟ್ಟಿದ್ದೆ. ಭಾಳ ಕಮ್ಮಿ ಕೊಟ್ಟು 30 ರೂಪಾಯಿನ 37 ರೂಪಾಯಿ ಕೊಟ್ಟ. 30 ರೂಪಾಯಿ 37 ರೂಪಾಯಿ ಕೊಟ್ಟು ಮತ್ತೆ ಹೋಟ್ಲ್ ಹತ್ರ ಬಂದೆ. ಮತ್ತು ಒಂದು ಗೋಲಿ ವಡಾಪಾವ್ ಹತ್ರ ಒಂದು ಆರ್ಡ್ರ್ ಬಿತ್ತು 40 ರೂಪಾಯಿ. 2 ಕಿಲೋಮೀಟ್ರ್ ಪಿಕಪ್ಪು, 3 ಕಿಲೋಮೀಟ್ರ್ ಡ್ರಾಪ್. ಸೀದಾ ಲೊಕೇಶನ್ ಹತ್ರ ಹೋದೆ. ಲೊಕೇಶನ್ ಹತ್ರ ಹೋಗಿ ಅಲ್ಲಿನ ಆರ್ಡ್ರ್ ಇನ್ನೊಂದು ಭಾಳ ವೇಟ್ ಮಾಡಿಸಿದ್ರೆ, ಅಂದರೆ 7 ನಿಮಿಷ ವೇಟ್ ಮಾಡಿಸಿದ್ರೆ. ಮತ್ತು ಅಲ್ಲಿಂದ ತಗೊಂಬಂದು ಮತ್ತೆ ಜೆ ಪಿ ನಗರ, ಅಲ್ಲೇ ಎಲ್ಲಿಂದ ತೊಗೊಂಡು ಒಯ್ದೆ ಅಲ್ಲಿಗೆ ಬಿತ್ತು ಮತ್ತೆ ಆರ್ಡ್ರ್. ಜೆ ಪಿ ನಗರಕ್ಕೆ ಹೋಗಿ ಲೊಕೇಶನ್ ಹತ್ರ ಹೋದೆ. 3 ಕಿಲೋಮೀಟ್ರ್ ಐತೆ ಟೋಟಲ್ ಜೆ ಪಿ ನಗರ ಗೋರಿವಿಲ್ಲಿಂದ. ಹಂಗಾಗಿ 3 ಕಿಲೋಮೀಟ್ರ್ ಕಸ್ಟಮರ್ ಲೊಕೇಶನ್ ಹತ್ರ ಹೋದೆ. 4th ಫ್ಲೋರ್, ರೂಮ್ ನಂಬರ್ 501 ಕೊಟ್ಟೆ. ರೂಮ್ ಕೊಟ್ಟ ತಕ್ಷಣ ಅವ್ರು ಕೊಟ್ಟರೆ 40 ರೂಪಾಯಿ. 40 ರೂಪಾಯಿ ಕೊಟ್ಟ ತಕ್ಷಣ ಕೆಳಗಡೆ ಬಂದೆ. ಕೆಳಗೆ ಬಂದ ತಕ್ಷಣ ಇದು ಜೊಮೊಟೊ ಕೇಳೈತೆ. ಒಂದು ಸೆಲ್ಫಿ, ಬ್ಯಾಗಿನ ಸ್ಕ್ಯಾನರ್ 2 ಕೊಟ್ಟೆ. 127 ರೂಪಾಯಿ. ಮತ್ತೆ ಒಂದು ಆರ್ಡ್ರ್ ಬಂತು. ಅದು ಕ್ಯಾಶ್ ಆನ್ ಡೆಲಿವರಿ ಇತ್ತು. ಕಸ್ಟಮರ್ ಕ್ಯಾಶ್ ಕೊಟ್ಟರು. ಅದು ಕೂಡ ಕ್ಯಾಶ್ ಕೊಟ್ಟು, ಅದು ಎಲ್ಲಪ್ಪ ಅಂದ್ರೆ ಅಲ್ಲೇ MVS ಏರಿಯಾ. ಕ್ಯಾಶ್ ಕೊಟ್ಟರು. ಕ್ಯಾಶ್ ಕಲೆಕ್ಟ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಆರ್ಡ್ರ್ ಸಿಗ್ತೀನಿ ಅಂತಂದೇಳಿ ಮತ್ತೆ ಹೋಟ್ಲ್ ಹತ್ರ ಬಂದೆ. ಮತ್ತು ಹೋಟ್ಲ್ ಹತ್ರ ಬಂದರೆ 27 ರೂಪಾಯಿ ಕೊಟ್ಟ. ಮತ್ತೆ ಸೆಲ್ಫಿ ಕೇಳಿದೆ. ಮತ್ತೆ ಸೆಲ್ಫಿ ಕೊಟ್ಟೆ ಬ್ಯಾಗಿಂದ. ನನ್ನೊಂದು ಬ್ಯಾಗಿಂದ 2. ನಿನ್ನೆ 2 ಟೈಮ್ ಕೇಳೈತೆ, ಯಾಕೆ ಗೊತ್ತಿಲ್ಲ. ಏನು ಸರ್ವರ್ ಪ್ರಾಬ್ಲಮ್ ಇರ್ಬೋದಾನ. ಬ್ಯಾಗಿಂದ ನಂದು 2 ಸೆಲ್ಫಿ ಕೊಟ್ಟೆ. ಕಸ್ಟಮರ್ ಕ್ಯಾಶ್ ಆನ್ ಡೆಲಿವರಿ ಕ್ಯಾಶ್ ಕೊಟ್ಟರು. ಹಂಗಾಗಿ ಕ್ಯಾಶ್ ಮಾಡ್ಕೊಂಡು ಮತ್ತೆ ಒಂದು ಆರ್ಡ್ರ್ ಬಿತ್ತು. ಗೋಲಿ ವಡಾಪಾವ್ ಅಂತಂದೇಳಿ 27 ರೂಪಾಯಿ. 5 ರೂಪಾಯಿ ಸರ್ಸ್ ಕೊಟ್ಟಿದ್ದ. 1 ಕಿಲೋಮೀಟ್ರ್ ಡ್ರಾಪ್ ಇತ್ತು. ಹಂಗಾಗಿ ಅದು ತೊಗೊಂಡೋಗಿ ಗೋಲಿ ವಡಾಪಾವ್ ಹತ್ರ ಬಂದೆ. ಆರ್ಡ್ರ್ ರೆಡಿ ಇತ್ತು. ಪಿಕಪ್ ಮಾಡಿ ಸೀದಾ ಕಸ್ಟಮರ್ ಲೊಕೇಶನಿಗೆ ಹೋದೆ. ಕಸ್ಟಮರ್ ಲೊಕೇಶನಿಗೆ ಹೋಗೋದ್ರಾಗ ನೈಟ್ 10:19 2 ಕಿಲೋಮೀಟ್ರ್ ಇತ್ತು. ಹೋಗಿ ಅಲ್ಲಿ ಕಸ್ಟಮರಿಗೆ ಕೊಟ್ಟೆ. ಅದೊಂದು ಕ್ಯಾಶ್ ಆನ್ ಡೆಲಿವರಿ ಇತ್ತು. ಅವರು ಕಸ್ಟಮರ್ ಕ್ಯಾಶ್ ಕೊಟ್ಟರು. 205 ರೂಪಾಯಿ ಕ್ಯಾಶ್ ಕಲೆಕ್ಟ್ ಮಾಡಿ ಕಸ್ಟಮರಿಗೆ ಕೊಟ್ಟೆ. 31 ರೂಪಾಯಿ ಕೊಟ್ಟರು. ಮತ್ತು ಒಂದು ಲಾಂಗ್ ಆರ್ಡ್ರ್ ಬಿತ್ತು, ಡಬಲ್ ಮಲ್ಟಿ ಆರ್ಡ್ರ್. ಇದು 25 ರೂಪಾಯಿ ಇದೆ. 26 ರೂಪಾಯಿ ಶಾನ್ಬಾಗ್ ಟಿಫನ್ಲಿದ್ದ. ಉಕ್ಕುಡ್ಗೆರೆ ಗಡಿ ಮನೆಗೆ ಆರ್ಡ್ರ್ ಇತ್ತು. ಅದು ಹಿಂಗೇನು ಪಿಕಪ್ ಮಾಡಿದ್ದೀನಿ. ಶಾನ್ಬಾಗ್ ಹತ್ರ ಹೋಗಿ ಮತ್ತೆ ಒಂದು ಆರ್ಡ್ರ್ ಕೊಟ್ಟ ಅಲ್ಲೇ ಬಗಲಿಗೆ. ಶಾನ್ಬಾಗ್ ನಾನ್ ವೆಜ್ ಮಲ್ಟಿ ಆರ್ಡ್ರ್. ಶಾನ್ಬಾಗ್ ನಾನ್ ವೆಜ್ ತಗೊಂಡು ಮತ್ತು ಫಸ್ಟು ಹೋಗಿ ಉಕ್ಕುಡ್ಗೆರೆ ಗಡಿ ಮನೆ ಹತ್ರ ಒಂದು ಡ್ರಾಪ್ ಮಾಡಿ ಮತ್ತು ಸೀದಾ ಹೋದೆ ಮಲ್ಪಂಗುಡಿ 8 ಕಿಲೋಮೀಟ್ರ್ ಇತ್ತು. 8 ಕಿಲೋಮೀಟ್ರ್ ಹೋಗಿ ನೈಟ್ ಕಸ್ಟಮರ್ ಬೇರೆ 20 ರೂಪಾಯಿ ಟಿಪ್ಸ್ ಕೊಟ್ಟಿದ್ರಲ್ಲ, ಫುಲ್ ಖುಷಿಯಾಗಿದೆ. ಹಂಗಾಗಿ ಕಸ್ಟಮರ್ ರೇಟಿಂಗ್ ಕೊಟ್ಟು ಅದನ್ನು ಕೂಡ ಡೆಲಿವರಿ ಮಾಡಿದೆ. 147 ರೂಪಾಯಿ ಕೊಟ್ಟ. ಕಸ್ಟಮರ್ ಟಿಪ್ಸ್ ಕೂಡ ಸೇರಿ 120 ರೂಪಾಯಿ ಇವ್ರು ಜೊಮೊಟೊ ಕೊಟ್ಟಿದ್ದು, 20 ರೂಪಾಯಿ ಕಸ್ಟಮರ್ದು. ಅಲ್ಲಿಂದ ನೈಟ್ ಬಂದೆ.
ನೈಟ್ ಬಂದ ತಕ್ಷಣ ಸೀದಾ ಜೂನ್ ಹೊರಗಿತ್ತಲ್ಲ, ಹಂಗಾಗಿ ಮತ್ತು ಜೂನ್ ಒಳಗೆ ಬಂದೆ. ಜೂನ್ ಒಳಗೆ ಬಂದ ತಕ್ಷಣ ಟೋಟಲ್ 7 ಆರ್ಡ್ರ್ ಹೊಡೆದೆ ನಾನು. 7 ಆರ್ಡ್ರ್ ಹೊಡೆದ ತಕ್ಷಣ 276 ರೂಪಾಯಿ ಟೋಟಲ್ ನಿನ್ನೆ ಅರ್ನಿಂಗ್ ಮಾಡಿದ್ದೆ. ಅರ್ಧ 3 ಕ್ಯಾಶ್ ಆನ್ ಡೆಲಿವರಿ ಆರ್ಡ್ರ್ ಇತ್ತು, 3 ಕಸ್ಟಮರ್ ಕ್ಯಾಶೇ ಕೊಟ್ಟರು. ಟೋಟಲ್ ನಾನು ನಿನ್ನೆ ಬರೀ 3 ತಾಸಿಗೆ ಮಾಡಿದ್ದು 275 ರೂಪಾಯಿ. 275 ಅದು ಇದೇ ಮಲ್ಟಿ ಆರ್ಡ್ರ್ ಬಿದ್ದಿತ್ತಲ್ಲ, ಹಾಗಾಗಿ ಇದೇ ದೊಡ್ಡ ಅಮೌಂಟು 147 ರೂಪಾಯಿ. ಇನ್ನು ಉಳ್ಕಿದ್ದೆಲ್ಲ 10, 20, 40 ಅಷ್ಟೇ, 20, 40, 30 ಅಷ್ಟೇ ಹೊಡೆದಿದ್ದೆ. ಓಕೆ ಫ್ರೆಂಡ್, ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, BDP ಕನ್ನಡಿಗ ಅಂತಂದೇಳಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಮದು ಯಾವ ಊರು ಅಂತಂದೇಳಿ ಕಮೆಂಟ್ ಮಾಡಿ, ಆ ಊರಿಗೆ ಬಂದು ಜೊಮ್ಯಾಟೊ ಡೆಲಿವರಿ ಹೇಗಿರುತ್ತೆ ಏನಂತಂದೇಳಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಶುಭರಾತ್ರಿ, ಗುಡ್ ನೈಟ್.